ಕಾಫಿ. ಕಾಫಿ. ನಾನು 10 ದಿನದಿಂದ ನೋಡ್ತಾನೆ ಇದ್ದೀನಿ. ಈ ಬುಕ್ಕನ್ನು ಓದ್ತಾನೆ ಇದೆಯಾ? ಅಂಥದ್ದೇನಿದೆ ಈ ಬುಕ್ಕಲ್ಲಿ? ಇವತ್ತು ನನ್ನ ಕೊಲಿಗ್ ಸತೀಶ್ ಸಿಕ್ಕಿದ್ದ. ಯಾಕೋ ತುಂಬ ಬೇಜಾರಾಗಿದ್ದ. ಯಾಕೆ ಏನಾಯಿತು ಅಂತ ಕೇಳಿದೆ. ಅದೇಪ್ಪ ಮಾಮೂಲಿ, ಹೆಂಡತಿ ಮತ್ತು ಬಾಸ್ ಜೊತೆ ಜಗಳ ಅಂದ. ಅಪಾರೆಂಟ್ಲಿ ಅವನ ಹೆಂಡತಿ ಕೆಲಸದೊಳಗೆ 250 ರೂಪಾಯಿ ಸಂಬಳ ಜಾಸ್ತಿ ಕೊಡ್ತೀನಿ ಅಂತ ಕಮಿಟ್ ಆಗಿದ್ಲಂತೆ. ಇವನ್ ಲಾಜಿಕ್ ಸಿಂಪಲ್ಲು. ಮನೇಲಿ ಜನನೂ ಜಾಸ್ತಿ ಆಗಿಲ್ಲ, ಕೆಲಸ ಎಷ್ಟಿದೆಯೋ ಅಷ್ಟೇ ಇದೆ, ಆದರೂ ಯಾಕೆ ಇನ್ಕ್ರಿಮೆಂಟು ಅಂತ. ಜಗಳ ಆಗದೆ ಇನ್ನೇನಾಗತ್ತೆ? ಹೆಂಡ್ತೀರ್ಗೆ ಗಂಡನ್ಗಿಂತ ಕೆಲಸದೊಳೆ ಜಾಸ್ತಿ ಇಂಪಾರ್ಟೆಂಟ್. ಐರೋನಿ ಆಫ್ ಲೈಫ್ ನೋಡು. ಇವತ್ತು ಸತೀಶ್ದು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಡಿಸ್ಕಷನ್ ಇತ್ತು. ಅವ್ನ ಬಾಸ್ ಕೂಡ ಅದನ್ನೇ ಹೇಳಿದ್ದು. ರೆಸ್ಪಾನ್ಸಿಬಿಲಿಟೀಸ್ ಹ್ಯಾವ್ ಬಿನ್ ದ ಸೇಮ್. ಓಕೆ. ಕಂಪನಿ ಸೇಲ್ಸ್ ಆ್ಯಂಡ್ ರೆವೆನ್ಯೂ ಅಷ್ಟೇ ಇದೆ. ದೆನ್ ವೈ ಶುಡ್ ದ ಕಂಪನಿ ಗಿವ್ ಆನ್ ಇನ್ಕ್ರಿಮೆಂಟ್ ಅಂತ. ಅದಕ್ಕೆ ತುಂಬ ಕೋಪ ಮಾಡ್ಕೊಂಡಿದ್ದ. ಆವಾಗ ನನಗನ್ನಿಸ್ತು, ನಾವು ಕೊಡೋ ಟೈಮ್ ಬಂದಾಗ ಲಾಜಿಕ್ ಆ್ಯಂಡ್ ರೀಸನಿಂಗ್ ಹೊಳೆಯುತ್ತೆ. ನಾವ್ಯಾಕೆ ಅವ್ರಿಗೆ ಕೊಡಬೇಕು ಅಂತ. ಅದೇ ಇಸ್ಕೊಳ್ಳೋ ಟೈಮ್ ಬಂದಾಗ ಅದು ನಮ್ಮ ಹಕ್ಕು. ಇಟ್ಸ್ ಅನ್ ಎಂಟೈಟಲ್ಮೆಂಟ್. ದಟ್ಸ್ ಸೋ ಟ್ರೂ. ಅದು ಮನುಷ್ಯನ ಸ್ವಾಭಾವಿಕ ಗುಣ ಅಲ್ವಾ? ಅದು ಸರಿ, ಈ ಕಥೆಗೂ ನೀನು ಓದ್ತಿರೋ ಪುಸ್ತಕಕ್ಕೂ ಏನು ಸಂಬಂಧ? ಪುರಂದರದಾಸರು ತಮ್ಮ ಹತ್ರ ಇದ್ದ ಎಲ್ಲ ಸಂಪತ್ತನ್ನು ದಾನ ಮಾಡಿ ಹೆಂಡತಿ ಸರಸ್ವತಮ್ಮನ ಕರೆದ್ಬಿಟ್ಟು ಹೇಳ್ತಾರೆ, ನಾವು ತಿರುಪತಿಗೆ ಹೋಗಿ ಶ್ರೀನಿವಾಸನ ದರ್ಶನ ಮಾಡಿ ಅವನ ಅನುಗ್ರಹ ಪಡ್ಕೊಂಬರೋಣ ಅಂತ ಹೇಳ್ತಾರೆ. ಆಗ ಸರಸ್ವತಮ್ಮ ಹಾಸ್ಯ ಮಾಡ್ತಾರೆ, ಅಲ್ಲ ಇಷ್ಟು ದಿನ ಸ್ವತಃ ಶ್ರೀನಿವಾಸನೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದ, ಅವನಿಗೊಂದು ಲೋಟ ನೀರನ್ನು ಕೊಡಲಿಲ್ಲ. ಈಗ ನೀವು ಅವನ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀರಾ, ಅದು ಯಾವ ಬಾಯಲ್ಲಿ ಬೇಡ್ಕೋತೀರಾ ಅಂತ. ಆಗ ಪುರಂದರದಾಸರಿಗೆ ಮತ್ತೆ ತಾವು ಮಾಡಿರೋ ಅಪರಾಧದ ಬಗ್ಗೆ ಅರಿವು ಮೂಡುತ್ತೆ. ಈ ಕತೆ ಓದಿದ ಮೇಲೆ ಸತೀಶ್ ನೆನಪಾಯ್ತು ನನಗೆ. ನೌ ಐ ಗೆಟ್ ದ ಪಾಯಿಂಟ್. ಕೊಡೋ ಸಮಯ ಬಂದಾಗ ಲಾಜಿಕ್ ಆ್ಯಂಡ್ ರೀಸನಿಂಗ್, ನಾನು ಯಾಕೆ ಕೊಡಬೇಕು ಅಂತ. ಅದೇ ಇಸ್ಕೊಳ್ಳೋ ಸಮಯ ಬಂದಾಗ ಅದು ನಮ್ಮ ಹಕ್ಕು. ಇಟ್ಸ್ ಅನ್ ಎಂಟೈಟಲ್ಮೆಂಟ್. ಸೋ ಟ್ರೂ. ಐ ಕಾಂಟ್ ಬಿಲೀವ್ ವಿ ಆರ್ ಹ್ಯಾವಿಂಗ್ ಅ ಕಾಫಿ ಕಾನ್ವರ್ಸೇಷನ್ ಆನ್ ಪುರಂದರದಾಸರು. ಇಟ್ಸ್ ಸೋ ಇಂಟ್ರೆಸ್ಟಿಂಗ್. ಸೊ ಫೈನಲಿ ಪುರಂದರದಾಸರು ಏನು ಹೇಳಿದ್ರು? ಡಿಡ್ ಹಿ ರೆಸ್ಪಾಂಡ್ ಟು ಇಟ್? ಎಷ್ಟೇ ಆಗಲಿ ಅವರು ಪುರಂದರದಾಸರಲ್ವಾ, ಅವರು ಮಾಡಿದ ಅಪರಾಧಕ್ಕೆ ಪಶ್ಚಾತ್ತಾಪ ಪಡ್ತಾ ಈ ಹಾಡನ್ನು ಬರೀತಾರೆ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧವು ಎನ್ನಲ್ಲಿ ಇರಲಾಗಿ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧವು ಎನ್ನಲ್ಲಿ ಇರಲಾಗಿ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಶಿಶುಮೋಹ ಸತಿಮೋಹ ಜನನಿ ಜನಕರ ಮೋಹ, ರಸಿಕ ಭ್ರಾತರ ಮೋಹ ರಾಜಮೋಹ, ಶಿಶುಮೋಹ ಸತಿಮೋಹ ಜನನಿ ಜನಕರ ಮೋಹ, ರಸಿಕ ಭ್ರಾತರ ಮೋಹ ರಾಜಮೋಹ, ಪಶುಮೋಹ ಭೂಮೋಹ ಬಂಧುವರ್ಗದ ಮೋಹ, ಪಶುಮೋಹ ಭೂಮೋಹ ಬಂಧುವರ್ಗದ ಮೋಹ, ಅಸುರಾರಿ ನಿನ್ನ ಮರೆತೆನು,
ಎನ್ನ ಕಾಯೋ ಹರಿಯೇ ಎನ್ನ ಕಾಯೋ ಹರಿಯೇ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧವು ಎನ್ನಲ್ಲಿರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಇಷ್ಟು ದೊರಕಿದರೆ ಅಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಮತ್ತಷ್ಟರಾಸೆ. ಇಷ್ಟು ದೊರಕಿದರೆ ಅಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಮತ್ತಷ್ಟರಾಸೆ. ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ, ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ. ನಷ್ಟ ಜೀವನದಾಸೆ ಪುರಂದರ ವಿಠಲ, ನಷ್ಟ ಜೀವನದಾಸೆ ಪುರಂದರ ವಿಠಲ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧವು ಎನ್ನಲ್ಲಿರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಭಿನ್ನಹಕ್ಕೆ ಬಾಯಿಲ್ಲವಯ್ಯ.